ಇದು ಮಾಡಿದ್ರೆ ಹ್ಯಾಂಗೆ ಆಗ್ತದೆ? ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಟೇಸ್ಟ್ ಆಗ್ತದೆ, ಎಕ್ಸ್ರೇ ರಿಪೋರ್ಟ್ ಬರ್ತದೆ. ಆ ಎಕ್ಸ್ರೇ ರಿಪೋರ್ಟ್ ನಿಮ್ಗೆ ತಪ್ಪಿದೆ, ಆ ತಪ್ಪು ರಿಪೋರ್ಟ್ ಮೇಲೆ ನೀವು ಆ ಯೋಜನೆ ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಹ್ಯಾಂಗೆ ಆಗ್ತದೆ? ಸೊ ಆ ಪ್ರಕಾರ ಈ ನಮಗೆ ಈ ರಿಪೋರ್ಟ್ ಅನ್ಯಾಯ ಮಾಡಿದೆ, ಇದು ತಪ್ಪಿದೆ, ಇದರ ಮೇಲೆ ನಮ್ಮ ಭರವಸೆ ಇಲ್ಲ. ಸೊ ಇದು ರಿಪೋರ್ಟ್ ತಿರಸ್ಕಾರ ಮಾಡಬೇಕು ಮತ್ತು ನಮ್ಮ ನ್ಯಾಯ ಕೊಡಬೇಕಾದ್ರೆ ಮತ್ತೆ ಸರ್ವೆ ಮಾಡಬೇಕು, ಮತ್ತು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಿ ನಮ್ಮ ಅನ್ಯಾಯ ಕೊಡಬೇಕು. ನಮ್ಮ ಮರಾಠ ಸಮಾಜದಲ್ಲಿ ನಮ್ಮ ಮರಾಠ ಸಮಾಜ ಭಾಳ ಸ್ವಾಭಿಮಾನಿ ಸಮಾಜ. ನಮ್ಮ ಮರಾಠ ಸಮಾಜ ಭಾಳ ಸಂವೇದನಶೀಲ ಸಮಾಜ. ಯಾವುದೇ ಅನ್ಯಾಯ ಈ ಸಮಾಜ ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನರ ಮೂಲಕ ಆಕ್ರೋಶ ಇದೆ. ನಮ್ಮಂಥ ಶಾಸಕರಿಗೆ ಅವ್ರು ಬೈತಾ ಇದ್ದಾರೆ, ಚಾಲೆಂಜ್ ಮಾಡ್ತಾಯಿದ್ದಾರೆ ನಮಗೆ. ಸೊ ಈ ಪ್ರಕಾರ ಇದು ನಮ್ಮ ನ್ಯಾಯ ಕೊಡಲಿಲ್ಲ ಅಂದ್ರೆ, ಇದು ತಪ್ಪಾಗಿ ಸರಿಪಡಿಸಿಲ್ಲ ಅಂದ್ರೆ ಈ ಆಕ್ರೋಶ ಯಾವ ರೂಪ ತಗೋತದ, ಮುಂದೆ ಯಾವ ಪರಿಣಾಮ ಆಗ್ತದೋ ಗೊತ್ತಿಲ್ಲ. ಸೊ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನನ್ನ ವಿನಂತಿ ಇದೆ, ಈ ತಪ್ಪು ಸರಿ ಮಾಡಬೇಕಾದರೆ ಮತ್ತೆ ಸರ್ವೆ ಮಾಡಬೇಕು, ಪುನರ್ ಸಮೀಕ್ಷೆ ಆಗಬೇಕು, ಮಾಡಬೇಕು. ಎಲ್ಲಿ ಯಾರು ಮನೆಗೆ ಹೋಗ್ಯಾರ ಏನು ಗೊತ್ತಿಲ್ಲ, ನಮ್ಮ ಮನೆಗೆ ಬಂದಿಲ್ಲ. ಸೊ ಎಲ್ಲಿ ಹ್ಯಾಂಗೆ ಒಪ್ಪಬೇಕು ನಾವು ಇದಕ್ಕೆ? ಸೊ ಇದು ನಮ್ಮ ಸಮಾಜ ಒಪ್ಪಲ್ಲ. ಇದು ಮತ್ತೆ ಮರುಪರಿಶೀಲನೆ ಮಾಡಬೇಕಂತ ವಿನಂತಿ.